ಕನ್ನಡದ ಪದವರ್ಗಗಳು. ಪೀಠಿಕೆ. ಭಾಷೆಯೊಂದರಲ್ಲಿ ಬರುವ ಪದಗಳನ್ನು ಅವುಗಳ ಅರ್ಥ ಮತ್ತು ವಾಕ್ಯಗಳಲ್ಲಿ ಅವು ನಡೆಸಬೇಕಾಗಿರುವ ಕೆಲಸ ಈ ಎರಡು ವಿಷಯಗಳ ಆಧಾರದ ಮೇಲೆ ಕೆಲವು ಮುಖ್ಯವಾದ ಪದವರ್ಗಗಳಲ್ಲಿ ವಿಂಗಡಿಸಲು ಸಾಧ್ಯವಿದೆ. ಕನ್ನಡ ವಾಕ್ಯಗಳಲ್ಲಿ ಬರುವ ಪದಗಳು ವ್ಯಕ್ತಿ, ವಸ್ತು ಮೊದಲಾದವನ್ನು ಗುರುತಿಸುವುದು, ಘಟನೆಗಳನ್ನು ನಿರ್ದೇಶಿಸುವುದು ಮತ್ತು ವ್ಯಕ್ತಿ, ವಸ್ತು ಮೊದಲಾದವುಗಳ ಇಲ್ಲವೇ ಅವು ನಡೆಸುವ ಘಟನೆಗಳ ಗುಣಧರ್ಮಗಳನ್ನು ಸೂಚಿಸುವುದು ಎಂಬುದಾಗಿ ಮೂರು ಮುಖ್ಯವಾದ ಕೆಲಸಗಳನ್ನು ನಡೆಸಬೇಕಾಗಿದೆ. ಹಾಗಾಗಿ ಈ ಕೆಲಸಗಳ ಆಧಾರದ ಮೇಲೆ ಅವನ್ನು ಅನುಕ್ರಮವಾಗಿ ನಾಮಪದ, ಕ್ರಿಯಾಪದ ಮತ್ತು ಗುಣಪದಗಳೆಂಬ ಮೂರು ಮುಖ್ಯ ಪದವರ್ಗಗಳಾಗಿ ವಿಂಗಡಿಸಲು ಸಾಧ್ಯವಿದೆ. ಉದಾಹರಣೆಗಾಗಿ ರಾಜು, ಹುಡುಗಿ, ಆನೆ, ಮನೆ, ಆಸೆ ಮೊದಲಾದ ಪದಗಳು ವ್ಯಕ್ತಿ, ಪ್ರಾಣಿ, ವಸ್ತು ಮೊದಲಾದವನ್ನು ಗುರುತಿಸುವುದಕ್ಕಾಗಿ ವಾಕ್ಯಗಳಲ್ಲಿ ಬರುವಾದ ಕಾರಣ ಅವು ನಾಮಪದಗಳು. ಹೇಳು, ಬೀಳು, ಒಡೆ, ತಿನ್ನು, ಒಣಗು, ತಿರುಗು ಮೊದಲಾದ ಪದಗಳು ಬೇರೆ ಬೇರೆ ರೀತಿಯ ಘಟನೆ, ಕ್ರಿಯೆಗಳನ್ನು ನಿರ್ದೇಶಿಸುವುದಕ್ಕಾಗಿ ಬರುವಾದ ಕಾರಣ ಕ್ರಿಯಾಪದಗಳು. ಬಿಳಿ, ಒಳ್ಳೆ, ದೊಡ್ಡ, ಬಹಳ ಮೊದಲಾದ ಪದಗಳು ವ್ಯಕ್ತಿ, ವಸ್ತು ಮೊದಲಾದವುಗಳ ಇಲ್ಲವೇ ಅವು ನಡೆಸುವ ಘಟನೆಗಳ ಗುಣಧರ್ಮಗಳನ್ನು ಸೂಚಿಸುವುದಕ್ಕಾಗಿ ಬರುವಾದ ಕಾರಣ ಗುಣಪದಗಳು. ಇವು ಈ ಮೂರು ರೀತಿಯ ಕೆಲಸಗಳನ್ನು ನಡೆಸುವೆಂಬುದನ್ನು ಕೆಳಗಿನ ಉದಾಹರಣೆಗಳಿಂದ ತಿಳಿಯಬಹುದು. 1. ರಾಜು ದೊಡ್ಡ ಹುಡುಗನಿಗೆ ಬಹಳ ಹೊಡೆದ. 2. ಗಿರಿ ಕಪ್ಪು ಕಾಗದದಲ್ಲಿ ಚಿತ್ರಗಳನ್ನು ಬೇಗ ಬಿಡಿಸುತ್ತಾನೆ. 3. ವತ್ಸಲ ಒಂದು ಕಪ್ಪು ಬೆಕ್ಕನ್ನು ಸಾಕುತ್ತಿದ್ದಾಳೆ. 4. ಸಪುರ ಮಾರ್ಗಗಳಲ್ಲಿ ವಾಹನಗಳು ಒಂದೇ ದಿಕ್ಕಿನಲ್ಲಿ ಚಲಿಸಲಿ. ಮೇಲೆ ಕೊಟ್ಟಿರುವ 1ನೇ ವಾಕ್ಯದಲ್ಲಿ ಹೊಡೆ ಎಂಬ ಪದ ಒಂದು ಘಟನೆಯನ್ನು ನಿರ್ದೇಶಿಸುತ್ತದೆಯಾದ ಕಾರಣ ಕ್ರಿಯಾಪದ. ಹುಡುಗ ಮತ್ತು ರಾಜು ಎಂಬ ಪದಗಳು ಆ ಘಟನೆಯಲ್ಲಿ ನಿರತರಾಗಿರುವ ಇಬ್ಬರು ವ್ಯಕ್ತಿಗಳನ್ನು ಗುರುತಿಸುವೆಯಾದ ಕಾರಣ ನಾಮಪದಗಳು. ದೊಡ್ಡ ಎಂಬ ಪದ ಹುಡುಗ ಎಂಬ ಪದವು ಗುರುತಿಸುವ ವ್ಯಕ್ತಿಯ ಗುಣಧರ್ಮವೊಂದನ್ನು ಸೂಚಿಸುತ್ತಿದೆಯಾದ ಕಾರಣ ಗುಣಪದ. ಮತ್ತು ಬಹಳ ಎಂಬ ಪದ ಹೊಡೆ ಎಂಬ ಕ್ರಿಯಾಪದವು ನಿರ್ದೇಶಿಸುವ ಘಟನೆಯ ಗುಣಧರ್ಮವೊಂದನ್ನು ಸೂಚಿಸುತ್ತಿದೆಯಾದ ಕಾರಣ ಅದು ಒಂದು ಗುಣಪದವೇ. ಇವುಗಳಲ್ಲಿ ದೊಡ್ಡ ಎಂಬುದನ್ನು ನಾಮಗುಣಪದವೆಂದು ಮತ್ತು ಬಹಳ ಎಂಬುದನ್ನು ಕ್ರಿಯಾಗುಣಪದವೆಂದು ಕರೆಯಬಹುದು. ಇತರ ವಾಕ್ಯಗಳಲ್ಲೂ ಇದೇ ರೀತಿಯಲ್ಲಿ ಈ ಮೂರು ಕೆಲಸಗಳನ್ನು ನಡೆಸುವುದಕ್ಕಾಗಿ ಬೇರೆ ಬೇರೆ ಪದಗಳು ಬಂದಿದ್ದು ಅವನ್ನು ಈ ಕೆಲಸಗಳ ಆಧಾರದ ಮೇಲೆ ಮೂರು ಬೇರೆ ಬೇರೆ ಪದವರ್ಗಗಳಲ್ಲಿ ವಿಂಗಡಿಸಿ ಹೇಳಬಹುದು. ಉದಾಹರಣೆಗಾಗಿ 2ನೇ ವಾಕ್ಯದಲ್ಲಿ ಗಿರಿ, ಕಾಗದ ಮತ್ತು ಚಿತ್ರ ಎಂಬ ನಾಮಪದಗಳು, ಬಿಡಿಸು ಎಂಬ ಕ್ರಿಯಾಪದವು, ಕಪ್ಪು ಎಂಬ ನಾಮಗುಣಪದವು ಮತ್ತು ಬೇಗ ಎಂಬ ಕ್ರಿಯಾಗುಣಪದವು ಬಂದಿವೆ. ಪದಗಳ ಒಳರಚನೆ ಎಂಬುದು ಸ್ವಲ್ಪ ಮಟ್ಟಿಗೆ ಅವುಗಳ ವಿಂಗಡಣೆಯ ಮೇಲೂ ಅವಲಂಬಿಸಿರುತ್ತದೆ. ಇದಕ್ಕೆ ಕಾರಣವೇನೆಂದರೆ ವಾಕ್ಯದಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ನಡೆಸುವುದಕ್ಕಾಗಿ ಪದಗಳಿಗೆ ಬೇರೆ ಬೇರೆ ರೀತಿಯ ಒಳರಚನೆಗಳಿರಬೇಕಾಗುತ್ತದೆ. ಉದಾಹರಣೆಗಾಗಿ ಕನ್ನಡದಲ್ಲಿ ವ್ಯಕ್ತಿ, ವಸ್ತು, ವಿಷಯ ಮೊದಲಾದವನ್ನು ಗುರುತಿಸುವುದಕ್ಕಾಗಿ ಬರುವ ಪದಗಳನ್ನು ನಾಮಪದಗಳೆಂಬ ಪದವರ್ಗದಲ್ಲೂ ಮತ್ತು ಗುಣಧರ್ಮಗಳನ್ನು ಸೂಚಿಸುವುದಕ್ಕಾಗಿ ಬರುವ ಪದಗಳನ್ನು ಗುಣಪದಗಳೆಂಬ ಪದವರ್ಗದಲ್ಲೂ ಸೇರಿಸಿ ಹೇಳಲು ಸಾಧ್ಯ ಎಂಬುದನ್ನು ಮೇಲೆ ನೋಡಿರುವೆವು. ಈ ಎರಡು ರೀತಿಯ ಪದಗಳ ನಡುವೆ ಒಂದು ಮುಖ್ಯವಾದ ವ್ಯತ್ಯಾಸವಿದೆ. ವ್ಯಕ್ತಿ, ವಸ್ತು ಮೊದಲಾದವನ್ನು ಗುರುತಿಸುವುದಕ್ಕಾಗಿ ಹೆಸರಿಸುವ ವಿಧಾನ ಮತ್ತು ವರ್ಣಿಸುವ ವಿಧಾನ ಎಂಬುದಾಗಿ ಎರಡು ಬೇರೆ ಬೇರೆ ವಿಧಾನಗಳನ್ನು ಬಳಸಲು ಸಾಧ್ಯವಿದೆ ಎಂಬುದನ್ನು ನಾವು ಮುಂದೆ 3.1ರಲ್ಲಿ ನೋಡಲಿರುವೆವು. ಆದರೆ ಈ ಎರಡು ವಿಧಾನಗಳಲ್ಲಿ
ಒಂದನ್ನು ಮಾತ್ರ ಎಂದರೆ ವರ್ಣಿಸುವ ವಿಧಾನವನ್ನು ಮಾತ್ರ ಗುಣಧರ್ಮ ಒಂದನ್ನು ಸೂಚಿಸುವ ಕೆಲಸದಲ್ಲಿ ಬಳಸಲು ಸಾಧ್ಯವಿದೆ. ಈ ವ್ಯತ್ಯಾಸದ ಪರಿಣಾಮವನ್ನು ನಾವು ನಾಮಪದ ಮತ್ತು ಗುಣಪದಗಳ ಒಳರಚನೆಯಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ಉದಾಹರಣೆಗಾಗಿ ನಾಮಪದಗಳ ಒಳರಚನೆಯಲ್ಲಿ ಸಮಾಸವೆಂಬ ಪದರಚನಾ ವಿಧಾನವೊಂದನ್ನು ಬಳಸಿ ಕೊಳ್ಳಲು ಸಾಧ್ಯವಿದೆ. ಎರಡು ಅಥವಾ ಜಾಸ್ತಿ ಪದಗಳ ಜೋಡಣೆಯಿಂದ ಹೊಸ ಪದವೊಂದನ್ನು ತಯಾರಿಸುವುದೇ ಈ ವಿಧಾನ. ಆದರೆ ಗುಣಪದಗಳ ಒಳರಚನೆಯಲ್ಲಿ ಈ ವಿಧಾನವನ್ನು ಬಳಸಲು ಸಾಧ್ಯವಾಗುವುದಿಲ್ಲ. ಇಂತಹ ರಚನೆ ಹೆಸರಿಸುವ ವಿಧಾನಕ್ಕೆ ಸೀಮಿತವಾಗಿರುವುದೇ ಇದಕ್ಕೆ ಕಾರಣ. ಹಾಗಾಗಿ ಕನ್ನಡದ ಪದಗಳನ್ನು ಯಾವ ರೀತಿಯಲ್ಲೆಲ್ಲ ವಿಂಗಡಿಸಿ ಹೇಳಬಹುದು ಎಂಬ ವಿಷಯಕ್ಕೆ ಕನ್ನಡ ಪದರಚನೆಯ ಪರಿಶೀಲನೆಯಲ್ಲಿ ಪ್ರಾಧಾನ್ಯತೆ ಬರುತ್ತದೆ. ಸಂಸ್ಕೃತದಲ್ಲಿ ನಾಮಪದ ಮತ್ತು ಗುಣಪದ ಎಂಬುದಾಗಿ ಎರಡು ಬೇರೆ ಬೇರೆ ಪದವರ್ಗಗಳಿಲ್ಲ. ಕನ್ನಡದಲ್ಲಿರುವ ಈ ಎರಡು ರೀತಿಯ ಪದಗಳಿಗೆ ಬದಲಾಗಿ ಅದರಲ್ಲಿ ನಾಮಪದವೆಂಬ ಒಂದು ಪದವರ್ಗದಲ್ಲಿ ಸೇರುವ ಪದಗಳು ಮಾತ್ರ ಕಾಣಿಸುತ್ತವೆ. ಇದಕ್ಕೆ ಆ ಭಾಷೆಯ ವಾಕ್ಯಗಳಲ್ಲಿ ಈ ಪದಗಳು ನಡೆಸಿಕೊಡಬೇಕಾಗಿರುವ ಕೆಲಸಗಳು ಕನ್ನಡದ ವಾಕ್ಯಗಳಲ್ಲಿ ಅವು ನಡೆಸಿಕೊಡಬೇಕಾಗಿರುವ ಕೆಲಸಗಳಿಗಿಂತ ಭಿನ್ನವಾಗಿರುವುದೇ ಕಾರಣವೆಂಬುದನ್ನು ಮುಂದೆ ನೋಡಲಿರುವೆವು. ಈ ವ್ಯತ್ಯಾಸವನ್ನು ಅರಿತುಕೊಳ್ಳದೆ ಸಂಸ್ಕೃತದ ಹಾಗೆ ಕನ್ನಡದಲ್ಲೂ ಗುಣಪದಗಳು ನಾಮಪದಗಳಿಗಿಂತ ಭಿನ್ನವಲ್ಲ ಎಂದು ತಪ್ಪಾಗಿ ಭಾವಿಸಿಕೊಂಡೆವಾದರೆ ಕನ್ನಡದಲ್ಲಿ ಬರುವ ನಾಮಪದ ಮತ್ತು ಗುಣಪದಗಳ ಒಳರಚನೆಯೆಂತಹದ್ದು ಎಂಬುದನ್ನು ತಿಳಿದುಕೊಳ್ಳುವಲ್ಲಿ ನಾವು ತಪ್ಪಿ ಬೀಳುತ್ತೇವೆ.